ವಾಟ್ಸಪ್ ಗಾಯ್ಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಮಸ್ತೆ ಸರ್. ಹಲವು ವರ್ಷದ ನಂತರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಆಗಲ್ಲ ವಾಯ್ಸ್ಗೆ ಅಂತಿತ್ತು. ಹಲವು ವರ್ಷದ ನಂತರ ಒಂದು ಲಾಗ್, ಅಣ್ಣ ನಗ್ಗಾಡ್ಬೇಡಿ, ಹಲವು ವರ್ಷದ ನಂತರ ಒಂದು ಲಾಗ್ ಮಾಡ್ತಿತ್ತು. ಇದು ಒಂದು ಜಸ್ಟ್ ಹಿಂಗೆ ಎಂತ ಕಂಟೆಂಟ್ ಇಲ್ಲ ಅನ್ಕಂಡು ಹಿಂಗೆ ಒಂದು ಮಾಡ್ತಿತ್ತು. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗ್ ಆರುಂಟೋಯ್ತದೆ ಕಡೆ. ತೋರ್ಸತ್ ನಿಮ್ಗೆ ಅಂತ ಆರು ಗಮ್ಮತ್ ಇರುತ್ತೆ, ಅದ್ರ ಫುಲ್ ಗಮ್ಮತ್ ಇರುತ್ತೆ ಅಂತ ಹೇಳೋಕಿತ್ತಾನ ಅಂತೆಲ್ಲ ಇವ ಹೇಳದ್ ಯಾವ್ದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಲ್ಲ, ಇದ್ರ ಗಮ್ಮತ್ ಇರುತ್ತೆ. ಕಾಂಬ ಅಲ್ಲ ಎಂತ ಹತ್ತ ಅನ್ಕೊಂಡ್ ಮುಂದಪ್ಪಾಗ ಅದು ನಾವೀಗ ಒಂದು ಬೆನ್ಸಲ್ ಆತಿದ್ ಬೆನ್ಸ್ ನವೀನ ಬೆನ್ಸ BMW ನವೀನ ಒಂದು BMW ತಕೊಂಡಿದ ಬ್ಲೂ ಕಲರ್ M4 ಟಾಟಾ ಆತೀಗ ಅಪ್ಪ ಬನ್ನಿ ಗಾಯ್ಸ್. ₹100 ಪೆಟ್ರೋಲ್ ಇಲ್ಲೇ ತೆಗ್ದ ಮಾರ. ಮಾಡ್ತಿದ್ಯಾ? 200 ₹200 ಪೆಟ್ರೋಲ್, ₹400 ಕೊಡುದಿಲ್ಲ. ಪೆಟ್ರೋಲ್ ಹಾಕ್ತಲ್ಲ ತೋರ್ಸ ಕೈಸ್, ₹200 ಪೆಟ್ರೋಲ್ ಹಾಕ್ತಿತ್ತು. ₹200 ಹಾಕೊಂಡು ಮತ್ತೆ 200 ಕಿಲೋಮೀಟರ್ ಹೋಯ್ಕಂತ ಓಮಿನಿ ಅಂತೆಲ್ಲ ಗಾಯ್ಸ್. ಇವತ್ತು ₹200 ಪೆಟ್ರೋಲ್, ₹200 ಪೆಟ್ರೋಲ್ ಒಂದ್ 3 ಮಳೆಗಾಲ ಕಾಳಿಲಕ್ಕಿದ್ರ. ನನ್ನ ಮಗ ಕೊಟ್ಟಿರೋ ₹100ಗೆ 1000 ಮಾತಾಡ್ತಾನೆ. ಗೈಸ್, ಇವತ್ತಿನ ಲಾಗ್ ಅಂತ ಅಂದ್ರೆ ನಮ್ಮ ಅಣ್ಣವ್ರ ಬರ್ಡೇ. ಇವತ್ತು ಬರ್ಡೇ ದಿನ ಹಂಗೆಲ್ಲ ಒದ್ದಾಡ್ಕೊಂಡು ಒಂದು ಪಾರ್ಟಿ ಕೇಳ್ಕ ಕರ್ಕ ಬಂದಿತ್ತ. ಎಲ್ ಪಾರ್ಟಿ ಕರ್ಕೋತ ನಮ್ದು ಪಾರ್ಟಿ ಕರ್ಕೋತ ನಮ್ದು ಗೊತ್ತಿಲ್ಲ. ಏನಿಲ್ಲ, ಪಾರ್ಟಿನಿಲ್ಲ ಗೀಟಿನಿಲ್ಲ, ಅದು ವರ್ಷ ಪೂರ ಮಾಡ್ತೀವಿ. ಇವತ್ತೇ ಸ್ಪೆಷಲ್. ಬೀಚಿಗೆ ಒಂದ್ ಕರ್ಕ ಬಂದಿತ್ತು. ಬೀಚಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಹೇಳಿತ್ತ. ಕೇಕಿಗೆ ದುಡ್ಡು ಅವನೇ ಕೊಡ್ತಿದ್ದ. ಎಲ್ಲ ಕೊಟ್ಟ ನಾನೇ. ಪೆಟ್ರೋಲ್ ₹200 ಹಾಕಿದ, ಕೇಕಿಗೆ ₹500 ಅವನೇ ಹಾಕ್ತಿದ್ದ, ಫೋನ್ ಪೇ ಮಾಡ್ತಿದ್ದ. ಕಡೆಗೆ ಸ್ವಾದಿಷ್ಟದಲ್ಲಿ ಪಾರ್ಟಿ. ಗಾಯ್ಸ್, ಗಾಡಿ ಕಂಫರ್ಟ್ ಮಾತ್ರ ಯಾವ BMW ಆಡಲ್ ಸಿಕ್ಕುದಿಲ್ಲ. ಎದುರು ಬದಿ ಮಕ್ಕಳಿದ್ದ ಹೊಡ್ಕೊಂಡು ನೋಯ್ಬೇಡ. ಶಾಲಿ ಮಕ್ಳನ್ ಗೆದ್ದಿಗೆ ಸೀದಾ ಜೀವನದಲ್ಲೇ ಸಾರಿ ಬ್ರೋ, ಜೀವನದಲ್ಲಿ ಹೆದರಿಕೆ ಹಾಕೋದು ಒಂದೇ ಒಂದ್ ವಿಷಯ ಅಂದ್ರೆ ಡ್ರೈವಿಂಗ್ ಮಾಡುತ್ತೆ ಪಕ್ಕದಲ್ಲಿ ಕುತ್ಕೊಂಡು. ಎಂತ ಹೋಯ್ತಾ ಗಾಯ್ಸ್, ಇವ್ರು ಎಂತ ದೊರಿದ್ರೆ ಹಿಡ್ದಾರಂದ್ರೆ ದುಡ್ಡು ನಂದೆ, ರೈಸು ನಂದೆ, ಪೆಟ್ರೋಲು ನಂದೆ, ಓಮಿನಿ ಮಾತ್ರ ಇವಂದ, ಬರ್ಡೇಯೂ ಒಂದೇ. ಮತ್ತೆ ನನ್ನ ಮಕ್ಕಳು ಒಂದೊಂದಲ್ಲ ಪ್ರತಿಯೊಂದು ಒಂದು ಸ್ಟೇಟಸ್ ಹಾಕ್ಲಾ, ಒಂದು ವಿಶ್ ಮಾಡ್ಲೆ ಅಂತ ಇಲ್ಲ. ಬ್ಯಾಟಿ 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 ಬೆಳಿಗ್ಗೆ ಅಂತ ಶುರು ಮಾಡ್ಯಾರ. ಬ್ಯಾಟಿ 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 ಅನ್ಕ ಸ್ಟೋರಿ ಎಲ್ಲ ಹಾಕುಕ್ ನಾವೆಲ್ಲ ಆತರ ಅನ್ಸಲ್ಲಪ್ಪ. ಪಾರ್ಟಿಗೆ ಗಾಯ್ಸ್, ಈಗ ಅದ್ರಲ್ಲೂ ಇತ್ತಲ್ಲ ಬಿರಿಯಾನಿ ಹೇಳ್ತೆ ಅಂತಿದ್ದ. ಕಬಾಬ್ ಇವ್ರು ಬರಗಿತ್ತ, ಬೆಳಿಗ್ಗೆ ಮಾಡಿ ಕಬಾಬ್ ಇತ್ತು, 4 ಪೀಸ್ ಇತ್ತು. ಅಪ್ಪ ಕಾಲ್ ಮಾಡಿಟ್ಟು ಅಲ್ಲ ಎಂತ ಹೋಯ್ತಾ ಮಾಡದ್ ಕಬಾಬ್ ಹೆಂಗೂ ಇತ್ತ, ಬೆಳಿಗ್ಗೆ ಮಾಡಿ ಇಟ್ಟದ ಅದೇ ಸಾಕು. ಗಾಯ್ಸ್, ಈ ವ್ಯೂಸ್ ಕಾಣಿ ಹೆಂಗಿತ್ತ ಅನ್ಕೊಂಡ ಸುಮಾರು ದಿನ ಇತ್ತು. ಯಾರಿಗೂ ಪುರ್ಸೊತ್ತಿಲ್ಲ, ಎಲ್ಲ ಅದು ಇದು ಅನ್ಕೊಂಡೆಲ್ಲ ಇತ್ತ. ಗಾಯ್ಸ್, ಈ ಬೀಚ್ ಹೆಂಗಿತ್ತಲ್ಲ, ಏನೋ ಒಂದು ಮನಸ್ಸಿಗೆ ಒಂದು ಖುಷಿ ಅಪ್ಪು ಜಾಗ ಅಂದ್ರೆ ಈ ಬೀಚ್ ಅಲ್ಲ ಗಾಯ್ಸ್. ಒಂದು ವಿಡಿಯೋ ಮಾಡ್ತಿತ್ತ ಎಲ್ಲ ನಮ್ಮಂತ ಆಳ್ಕೊಂಡ್ ಬಿಟ್ಟಾಗ್ತಿದ್ರೆ ಗೈಸ್. ಏನೋ ನಮ್ ಸಬ್ಸ್ಕ್ರೈಬರ್ ಇಲ್ಲ, ಮೋಸ್ಟ್ಲಿ ನಮ್ ಫ್ಯಾನ್ಸ್ ಇರ್ಬೋದು, ಎಲ್ಲ ಫುಲ್ ನಮ್ಮನ್ನೇ ಪುರ್ಸೋತಿಲ್ದೆ ಕಾಣ್ತಾ ಇದ್ರ ಹಂಗೆ. ಮತ್ತೆ ಫ್ಯಾನ್ಸ್ ಎಲ್ಲ ಕೇಕ್ ಎಲ್ಲ ಹಿಡ್ಕೊ ಬರ್ಬೇಡಿ ಇವತ್ತು, ಬೇಡ. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ ಇನ್ಸ್ಟಾಗ್ರಾಮ್. ಇಲ್ಲ ಇವತ್ತು ಬೇಡ, ನಾ ಇವತ್ತು ಸ್ವಲ್ಪ ಶೆಡ್ಯೂಲ್ ಅದೇ ಬಿಸಿ ಇದ್ದೆ. ನಮ್ ಮ್ಯಾನೇಜರ್ಗೆ ಹೇಳಿದೆ ಎಲ್ಲ ಬಿಸಿ ಇದ್ದೆ ಗಾಯ್ಸ್. ಹೊರಗ್ ಬಂದ್ ನಿಲ್ಲೋದು, ಕಾಂಪೌಂಡ್ ಹತ್ರ ಕಾಯೋದು, ಅದೆಲ್ಲ ಮಾಡ್ಬೇಡಿ. ಕಾಂಪೌಂಡ್ ಮತ್ತೆ ಇದು ದಾನ ಮನೆಗೆ. ಈ ನನ್ನ ಮಗ ಒಳ್ಳೆಯವನೋ ಕೆಟ್ಟವನೋ ಹುಚ್ಚನೋ ಬೆಪ್ಪನೋ ತಿಕ್ಲನೋ ಒಂದು ಅರ್ಥ ಆಗ್ತಿಲ್ಲ, ನನಗೆ ಅರ್ಥ ಆಗಿಲ್ಲ. ದಾನ ಧರ್ಮ ಮಾಡಿ, ನನ್ನ ಹೆಸರಲ್ಲಿ ದಾನ ಧರ್ಮ ಮಾಡಿ ಅಷ್ಟೇ ನಾ ಕೇಂಬುದು ನನ್ನ ಫ್ಯಾನ್ಸಿಗೆ. ಯಾವ್ದೋ ಒಂದು ಮಗು ಸಿಕ್ಕಿತಕ್ಕ ಅಂತ ಕಾಣಿ. ಇದು ಈ ಕನ್ನಿ ತಿಂಗಳ ನಾಯಿನೆಲ್ಲರೂ ಕಂಡಿರಿ ನೀವು? ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಅಳಿಸಿ ಎಂತ ಹೇಳ್ತಾರ ನೀನು? ಅಳಿಸಿ ಐತಿ ಅಂತ ಹೇಳ್ತಿ? ಎಂತ ಹೇಳಿ ಕಾಣಿಕೆ ಎಂತ ಇಲ್ಲ, ಅಲ್ಲಿ ರೂಮ್ ಆಗಿತ್ತು.
ನಾ ಹೇಳಲ್ಲ, ಶಿಕ್ಷಣ ಕೊಡಿ, ಶಿಕ್ಷಣ ಇಲ್ಲ ಬಾಲ್ಯ ವಿವಾಹ ಮಾಡ್ಕೊಂಡು ಕೇಸ್ ಗೀಸ್ ಮಾಡ್ಕೊಂತು. ಶಿಕ್ಷಣ ಕೊಡಿ. ಕೆಲವು ಮಕ್ಕಳೆಲ್ಲ ಕೊರೋನಾ ಬ್ಯಾಚ್ ಅಲ್ಲೆಲ್ಲ ಸೆಕೆಂಡ್ ಪಾಸ್ ಆಗಿರ್ತಾರೆ, ಅವಕ್ಕೆಲ್ಲ ಶಿಕ್ಷಣ ಕರೆಕ್ಟ್ ಬೇಕಾಗಿರೋ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಹಿಂಗೆಲ್ಲ ಹೇಳವಾರ. ನಾ ಕೊರೋನಾ ವೆಚ್ಚ ಮಾರೆ, ಕೊರೋನಾ ಗಾಯ್ಸ್, ನಾ ಕೊರೋನಾ ವೆಚ್ಚ ಪಾಸ್ ಆಯ್ತು. ಬಂದಿಲ್ಲ ಅಂದ್ರೆ ಫೇಲ್ ಆಗ್ತಿದೆ. ಇಲ್ಲ ಪಾಸ್ ಆಯ್ತು ಗಾಯ್ಸ್, ನಾ ಪಾಸ್ ಆಯ್ತು ಕೊರೋನಾ ಬ್ಯಾಚಾಗೆ. ಇವ್ಕಾಣಿ ಶಿಕ್ಷಣ ಕೊಡಿ, ಇವ್ಕಲ್ಲ ಶಿಕ್ಷಣ ಇಲ್ಲ. ಹಂಗೆ ಗಾಯ್ಸ್, ನಮ್ದು ಮನಸ್ಸಿನ ಮಾತೆ ಅಂತಂದ್ರೆ ಬೀಚಿಗೆ ಬನ್ನಿ, ಬೇಜಾರಿಲ್ಲ ಅಲ್ದಾನ. ಬೀಚನ್ನ ಹಾಳು ಮಾಡ್ಬೇಡಿ. ಎಳ್ಕೊಂಡ್ರು ಎಣ್ಣೆ ಕುಡ್ಕೊಂಡು ನೀವು ಬಾರೆ ಕುಡಿನಿ, ಇಲ್ಲ ಮನೆ ಬದಿಯೇ ಕುಡಿನಿ, ಕಸಲೆ ಹಿಂಗ ಹಾಕ್ಬೇಡಿ. ಕಸ ತೋರಿಸ್ತಿ ಕಾಣಿ ಇರ್ಕಾಣಿ ಗಾಯ್ಸ್, ಇದೆಲ್ಲ ಕಸ ಈಗಾಣಿ. ನಿಮ್ಮ ಮನೆ ಎದುರು ತಗೊಬಂದು ಈ ಕಸ ಎಲ್ಲ ಹಾಕ್ರೆ ಸುಮ್ಮನೆ ಕಂದ್ರೆ ನಿಮ್ಮ ಮನೆ ಎದುರಲ್ಲಿ ತಗೊಬಂದು ಈ ತರ ಕಸ ಎಲ್ಲ ಹಾಕ್ರೆ ಎಂತ ಹೇಳ್ತಾರೆ ಇಂಥರ ಬಗ್ಗೆ ಎಲ್ಲ? ಇದ್ರ ಬಗ್ಗೆ ತುಂಬಾ ವಿಷಾದಕಾರಕ ಸಂಗತಿ ಇದೆಲ್ಲ. ತುಂಬಾ ಬೇಜಾರಾಗತ್ತೆ, ಏನ್ ಮಾಡ್ಲಿಕ್ಕಿಲ್ಲ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ವಿಡಿಯೋ ಕಂಟೆಂಟಿಗೋಸ್ಕರ ಇದು ನೀವೇ ಹಾಕಿರ್ತದೆ. ಪ್ರತಿಯೊಬ್ರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಯಾರು ಹಾಕೋದಲ್ಲ. ಇದು ಅಲ್ಲೆಲ್ಲ ಬಿತ್ಕೊಂಡಿದ್ದಿತ್ತು, ವಿಡಿಯೋ ಮಾಡೋದಕ್ಕೋಸ್ಕರ ತಗೊಂಡ್ಬಂದು ಹಾಕಿ ವಿಡಿಯೋ ಮಾಡ್ತಿದ್ದ. ಇಲ್ಲ ಆಗ್ಲಿಲ್ಲ, ಹಿಂಗೆ ಕೊಂಡಿ ಅಲ್ಲಿ ಇದ್ದಿತ್ತು, ಹಿಂಗೆ ಕೊಂಡಿ ಹಾಕ್ಬೇಡಿ, ಬೀಜನ ಹಾಳು ಮಾಡಬೇಡಿ. ಈ ನೀರನ್ನು ನುಂಗಿ ಕುಡಿಬೇಡಿ. ಅದನ್ನೊಂದು ಇದೊಂದಿಷ್ಟು ನೀರು ಉಳ್ಕೊಂಡಿದ್ದಷ್ಟೇ ಇಲ್ಲ. ತುಂಬಾ ತಪ್ಪು ಗೈಸ್ ಅದು. ಒಂದು ಸ್ವಲ್ಪ ಅಟ್ಮಾಸ್ಫಿಯರ್ ಎಲ್ಲ ಒಳ್ಳೆ ಇರುತ್ತೆ, ಬೀಚ್ ಹತ್ರ ಕೂಕೊಂಡ್ರೆ ಏನೋ ಒಂಥರ ನೆಮ್ಮದಿ. ಇಲ್ಲಿ ಬಂದ ಸುಮ್ಮನೆ ತಗೊಬಂದು ಎಂತೆಲ್ಲ ಹಾಕುದೆಲ್ಲ ತಪ್ಪು. ಆತರ ಎಲ್ಲ ಮಾಡ್ಬೇಕು. ಮುಖ್ಯ ವಿಷಯಕ್ಕೆ ಬರಲ್ಲ. ಇವತ್ತು ಬಂದ ಜನಕ್ಕೆ ಗೊತ್ತಿತ್ತಲ್ಲ, ಒಂದು ಸಚಿನನ್ ಬರ್ಡೇ. ಸೊ ಇವತ್ತು ಇಲ್ಲೇ ಎಲ್ಲ ರೆಡಿ ಮಾಡಿತ್ತು, ಬೀಚ್ ಅಲ್ಲೇನೆ ಕೇಕ್ ಗಿಫ್ಟ್ ಎಲ್ಲ ತಗೊಬಂದಿತ್ತು. ಅವ್ನಿಗೆ ಸರ್ಪ್ರೈಸ್ ಇತ್ತು ಇವತ್ತು. ಬಾ ಹಂಗೆಲ್ಲ ಸೆಲೆಬ್ರೇಷನ್ ಹಂಗೆಲ್ಲ ಇರುತ್ತಂತ ಬ್ಲಾಗ್ ಅಲ್ಲಿ ಮುಂದೆ ನೋಡಿ ಗೈಸ್. ಫೈನಲಿ ಕೇಕ್ ಎಲ್ಲ ರೆಡಿ ಆಯ್ತು, ತಗೊಬಂದಿಟ್ಟಿತ್ತು. ನಿಮ್ಗೂ ತೋರ್ಸುತ್ತೆ ಅವನಿಗೆ ಸರ್ಪ್ರೈಸ್ ಹೆಂಗಿತ್ತು. ಕೇಕ್ ಇತ್ಕಾಣಿ ಕೇಕ್ 500 ರೂಪಾಯಿ ಕೇಕ್. ಯಾವ್ದಿದೆ ಫ್ಲೇವರ್? ಯಾವ್ದ? ವೈಟ್ ಪ್ಲಾನೆಟ್, ಬಟರ್ ಸ್ಕಾಚ್ ಅಲ್ಲ, ವೈಟ್ ಪ್ಲಾನೆಟ್ ಕೇಕ್. ಬೇಕಂದ್ರೆ ಗೈಸ್ ಇದು ಕೇಕ್ ವಾಲದಲ್ಲಿ ಮಾತ್ರ ಸಿಕ್ಕೋದು, ಕುಂದಾಪುರ ಕೇಕ್ ವಾಲದಲ್ಲಿ ಸಿಕ್ಕುವಂತದ್ದು ಪ್ರಮೋಷನ್. ಕೇಕ್ ಮಾತ್ರ ಸಕ್ಕತ್ತಿತ್ತ. ಕೇಕ್ ನಾನು ಕೊಂಚಗೂ ಅನ್ಕೊಂಡ್ಲ, ಇವ್ರ ನನ್ ಮಕ್ಳು ದುಡ್ಡೆಲ್ಲ ಹಾಕಿ ಕೇಕ್ ತಗೋಬತ್ರ ಅನ್ಕೊಂಡು. ಈ ಕೇಕ್ ಅನ್ಕೊಂಡ್ರೆ ನಿಮ್ಗೆ ತಲೆ ಬಿಸಿ ಒಳ್ಳೆ ಕೇಕ್ ಜೀವಮಾನ ಕೇಕ್ ನಮ್ಮ ಬನ್ನಿ ಗೈಸ್. ಕೇಕ್ ಕಾಣಿ ಇದೆ, ಕೇಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಕಲಾಭಿಮಾನಿಗಳೇ, ಬಂಧು ರಸಿಕರೇ, ಬಂಧು ಭಗಿನಿಯರೇ, ನನ್ನ ಬರ್ತಡೇ ಇರೋದು. ಇವ್ರು ನನ್ನ 14 ನವರಾತ್ರಿ ಮಾಡಿರ. ಇದು ಕೇಕ್ ಇವ್ರು ವಾಲಿ ಕಾಳು ಒಂದು 300 ರೂಪಾಯಿ ಕೊಟ್ಟು ಕೇಕ್ ತಪ್ಪ ಯೋಗ್ಯತೆ ಅಲ್ಲ. ಗೈಸ್ ಫೈನಲಿ ಕೇಕ್ ಕಟಿಂಗ್ ಆಡ್ತಿ ಉಂಟು. ಸ್ಟಾರ್ಟ್. Happy birthday to you. Happy birthday. ಕರೆಂಟ್ ಬಳಸಿ, ಕರೆಂಟ್ ಬೆಳೆಸಿ. ಕೇಕ್ ಗೈಸ್ ಕೇಕ್ ಕಟಿಂಗ್ ಆಯ್ತು. ಕಾಣಿ ಎಲ್ಲ ಮಾಡ್ತಿದ್ದ, ಅವನೇ ತಿನ್ಕೊಂಡ್ಲಿ ಬಿಡಿ. ನಾವ್ ಆಚಿಗಪ್ಪ ಕೇಕ್ ನಿಂಗೆ ಮಜಾ ಮಾಡು. ಕೇಕ್ ತಿನ್ನ ಮಾರೆ, ಕೊಟ್ಟು ಕೇಕ್ ಮಾಡಿತ್ ಮಾರೆ. ದೊರಿದ್ರ ನನ್ ಮಕ್ಕಳು ಎಂತ ಫ್ರೆಂಡ್ಸ್ ಇರ್ತೀನೋ. ಒಂದ್ ಕೇಕ್ ತಗೊಬರ್ಲಿ, ಹಣಿ ಬಾರ ಕಿಚ್ಚಿಡು ಇವ್ರದ್ದು ಹಾಲಿ ಕಾಳು ಗಿಫ್ಟ್ ಕೊಡ್ಲಾ ಮಾರೆ. ಗಿಫ್ಟ್ ಆ ಗಿಫ್ಟ್ ಅವ್ರು ಕೊಟ್ಟು ಸಾಯಿನಿ ಮಾರ. ಗಿಫ್ಟ್ ಕೊಡಿ, ಆ ಗಿಫ್ಟ್. ತನ್ನ 23 ವರ್ಷದ ಬದುಕನ್ನು ಇವತ್ತು ಮುಗಿಸಿ 24ಕ್ಕೆ ಹೆಜ್ಜೆಡ್ತಿರುವ ಸಚಿನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏಜ್ ನಂಗೆ ಗೊತ್ತಿಲ್ಲ. ಒಬ್ರು ಕೇಂದ್ರ 23 ಅಂದ್ರು, ಒಬ್ರು ಕೇಂದ್ರ 24 ಅಂದ್ರು, ಒಬ್ರು 22 ಅಂದ್ರು. ನಂಗೇನೂ ಗೊತ್ತಿಲ್ಲ. ಮಾತ್ರ ಬೆಳೆದಿತ್ತು. ಗಿಫ್ಟ್ ಅನ್ನು ನೀಡ್ತಿರೋರು ನವೀನ್ ಮತ್ತು ಮುನೀರ್. ಇವ್ರು ಗಾನ ಗಿಫ್ಟ್ ಕೊಡ್ತಾರ ಕಾಂಬ. ಇವ್ರು ಹಣಿ ಬಾರಕ್ಕೆ
2 ಲೀಟರ್ ಪೆಟ್ರೋಲ್ ಇದೆ ಅದರಲ್ಲಿ, ಅವ್ನ ಬೈಕಿಗೆ ಹಾಕೊಳ್ಳಿಕ್ಕೆ. ನೆಕ್ಸ್ಟ್ ಯಾಕೆ ಕಳಿಸ್ತೀರಾ ಈಗ? ಹೊಸ ಚಪ್ಪಲಿ, ಕೇವಲ ಒಂದು ಜೊತೆ ಚಪ್ಪಲಿ, 2 ಜೊತೆ ಚಪ್ಪಲಿ, ಗಿಫ್ಟ್ ಅನ್ನು ಕೊಟ್ಟ ನವೀನವರಿಗೆ ಧನ್ಯವಾದಗಳು. ಆದ್ಮೇಲೆ ಇನ್ನೂ ಇದೆ, ಇದು ಅವನ ಮಕ್ಕಳಿಗಾಗಿ ಇವಾಗಲೇ ನಾವು ಪೂರ ತಯಾರಿಸಿದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಚಪ್ಪಲನ್ನು ಕೊಟ್ಟ ನವೀನನಿಗೆ ಧನ್ಯವಾದಗಳು. ನಂದಿದೆ 3 ಗಿಫ್ಟ್, ನಾವು ಗಿಫ್ಟ್. ಹೊಸ ಶಾಪ್ ಓಪನ್ ಮಾಡಿದ, ನೀರ್ ಕೊಡ್ತಿಲ್ಲ, ಒಂದು ಹೊಸ ಬಾಟ್ಲಿ ಕೊಡ್ತಿದ್ದೀಗ. ನನಗೆ ಬಹಳ ಖುಷಿ ಆಗ್ತಿದೆ ಇಂತ ಕಚಡ ಫ್ರೆಂಡ್ ಸಿಕ್ಕಿರೋದು. ಒಳಗಿಂದ ಉಕ್ಕಿ ಬರ್ತಾ ಇದೆ, ನೀರೆಲ್ಲ ಅಲ್ಲಿ ಹೋಗ್ತಾ ಇದೆ. ಇಂತ ಕಚಡ ಫ್ರೆಂಡ್ ಸಿಕ್ಕಿರೋದು. ಫ್ರೆಂಡ್ ಯಾವತ್ತು ನೀರ್ ಕುಡ್ಕೊಂಡು ಹೈಡ್ರೇಟೆಡ್ ಆಗಿರ್ಲಿ ಅಂತ ನೀರ್ ಬಾಟ್ಲಿಯನ್ನು ಕೊಟ್ಟ ಮುನೀರ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಗಿಫ್ಟ್ ಎಂತದ್ದು ಇದೆಯಾ? ತಲೆದೀಪ ಇಲ್ಲ ಅನ್ಕೋತೈತೆ, ಅದಕ್ಕೆ ತಲೆದೀಪ ತಗೊಂಡ್ಬೈತಿ. ನನ್ನ ಫ್ರೆಂಡ್ ಯಾವತ್ತೂ ಆರಾಮವಾಗಿ ನಿದ್ರೆ ಇರ್ತೀವಿ, ಯಾವುದೇ ರೀತಿಯ ಕತ್ನೋವು ಅವನಿಗೆ ಬೆನ್ನೋವು ಬರದೇ ಇರಲಿ ಅಂತ ಮುನೀರ್ ಅವರಿಂದ ತಲೆದಿಂಬಿನ ಗಿಫ್ಟ್. ಮನೆಗೆ ಲೈಟ್ ಇಲ್ಲ, ಅದಕ್ಕೆ ಟ್ಯೂಬ್ಲೈಟ್ ಕೊಟ್ಟಿದ್ದಿ. ಮನೆಯಲ್ಲಿ ವಿದ್ಯುತ್ ಕಡಿತವಾಗಿರುವುದರಿಂದ ಯಾವತ್ತೂ ತನ್ನ ಹುಡುಗ, ತಮ್ಮ ಗೆಳೆಯ ಯಾವತ್ತೂ ವಿದ್ಯುತ್ ಅಲ್ಲಿ ಬದುಕಲಿ ಅಂತ ಅಳು ಬರ್ತಿದೆ. ಇಂತ ಒಂದು ಕಚಡ ಫ್ರೆಂಡ್ ಸಿಕ್ಕಿರೋದ್ರಿಂದ ನಾನು ಭಾವುಕನಾಗ್ತಿದ್ದೇನೆ. ನನ್ನ ಬಾಳಿನಲ್ಲಿ ಬೆಳಕನ್ನು ತಂದುಕೊಟ್ಟ ಮನ್ಸೂರ್ ಅಲಿ ಖಾನ್ ಮುನೀರ್ ಅವರಿಗೆ ಧನ್ಯವಾದಗಳು. ಇನ್ನೆಂತವ್ರು ಇಷ್ಟ? ಇನ್ನೇನಿಲ್ಲ, ಇಷ್ಟೇ. ಇನ್ನು ನಮ್ಮ ಪ್ರೀತಿ ವಿಶ್ವಾಸನೇ ಆಯ್ತು. ಇಷ್ಟು ಮಾತೇ ಇಲ್ಲ. 5,000 ವರ್ತ್ ಗಿಫ್ಟ್ ಕೊಟ್ಟಿದ್ದು ಗೈಸ್ ಇವತ್ತು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಕಾಂಬ ನಮ್ಮ ಹುಡುಗ ಎಂತ ಹೇಳ್ತಾ ನನಗೆ ಆನಂದ ಬಾಷ್ಪ ಬರ್ತಾ ಇದೆ ಗೈಸ್, ಆನಂದ ಬಾಷ್ಪ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ತಡಿಲಿಕ್ಕೆ ಆಗ್ತಿಲ್ಲ, ಆನಂದ ಬಾಷ್ಪ ಬರ್ತಾ ಇದೆ. ಆಲ್ಮೋಸ್ಟ್ 2 ತಿಂಗಳಿಂದ ಪ್ಲಾನ್ ಮಾಡಿ ಕೊಡ್ತಿದ್ದೆ ಗೈಸ್. ನಾನೀಗ 2 ತಿಂಗಳಿಂದ ಪ್ಲಾನ್ ಮಾಡಿದ್ದೆ. ನೀರ್ ಬತ್ತಿಲ್ಲ, ಎಂತಿದ್ವಿ. ಆನಂದ ಬಾಷ್ಪ ಬರ್ತಾ ಇದೆ ಗೈಸ್, ಆನಂದ ಬಾಷ್ಪ ಬರ್ತಾ ಇದೆ. ಈ ಗಿಫ್ಟ್ ಅನ್ನ ಎಂತ ಮಾಡು ಮುಂದೆ, ನಿಂಗೆ ಯಾವ ತರ ಯೂಸ್ ಮಾಡ್ಕೊಂತ? ಈ ಗಿಫ್ಟ್ ನಾನು ಜೀವನದಲ್ಲಿ ಬರುದಿಲ್ಲ ಗೈಸ್, ಬರುದಿಲ್ಲ, ಜೀವನದಲ್ಲಿ ಬರುದಿಲ್ಲ. ಒಂದು ಇವ್ರದ್ದು ಬರ್ತಡೆ ಮತ್ತಾಗಲಿ ಇನ್ನು ಗರ ಗಿಫ್ಟ್ ಕೊಡ್ತಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ವೈಟ್ ಅಂಡ್ ವಾಚ್, ಆಗ ಗರಗರ ಗಿಫ್ಟ್ ಬರ್ತಿನ್ನು, ಗರಗರ ಗಿಫ್ಟ್. ಬನ್ನಿ ಗೈಸ್, ತಮ್ಮ BMW ಆಡಿ ಎಲ್ಲ ಇದೆ. ನಮ್ಮ ನವೀನಣ್ಣನ ಅಪ್ಪಯಿಂದ ನಮ್ BMW ಆಡಿ ಎಲ್ಲ ಇದೆ. ಇದ್ರಷ್ಟು ಒಂದು ಫೀಲ್ ಯಾವ ಗಾಡಿಗೂ ಸಿಕ್ಕೋದಿಲ್ಲ, ಅದಂತೂ ಸತ್ಯ ಗೈಸ್. ಒಂದ್ಸತಿ ಓಡಿಸಿ ಕಾಣಿ ಗೊತ್ತಾಗ್ತದೆ. ಬೀಚಿನ ಬಂತ ಇಲ್ಲಿ ಪಾರ್ಟಿ ಕೊಡ್ತ, ಅಷ್ಟೆಲ್ಲ ಗಿಫ್ಟ್, ಅಷ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡ ಎಲ್ಲೋ ಒಂದ್ ಗಡ ಪ್ಲೇಸಿಗೆ ಕರ್ಕೋತ್ನ ಕಂಡ್ರೆ ಕೊಟ್ಟದೆ ಅಂತ ಗೊತ್ತಿತ್ತ ತೋರಿಸ್ತೆ ಕಣಿ. ನೋಡಿ ಗೈಸ್, ಇದೆ ಈ 70 ರೂಪಾಯಿ ಫ್ರೈಡ್ ರೈಸಿಗೋಸ್ಕರ ನಾವು ಅವನಿಗೆ 5 ವರ್ಷಕ್ಕೆ ಹಾಕುವಂತ ಗಿಫ್ಟ್. ಆ ಕೇಕ್ ಒಂದು 500 ರೂಪಾಯಿ ಕೇಕ್ ಎಲ್ಲ ಕೊಡ್ಸಕ್ಕೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಗೈಸ್ ನಂಗೆ ಅಷ್ಟು ಖುಷಿಯಾಗಿ ನಾನು ಇಷ್ಟು ಒಳ್ಳೆ ಪಾರ್ಟಿ ಕೊಟ್ಟಿದ್ದೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಈ ತರ ಹೇಳ್ತಿದ್ದ ಅಂದ್ರೆ ಇತ್ತಲ್ಲ, ಇದು ಬೇಸರದ ಸಂಗತಿ ಗೈಸ್, ಇದು ಬೇಸರದ ಸಂಗತಿ. ಇಲ್ಲ ಕಾಣಿ ಗಾಯ್ಸ್, ವಿನಾಯಕ ಸ್ಟೋರ್ಸ್ ಗೈಸ್, ಮುನ್ನಿ ಹತ್ರ ಕಳ್ಸಿ. ಸಿಗರೇಟ್ ಹೇಳೋ ಕಾಲ ಇಲ್ಲಿಗೆ ಬನ್ನಿ, ಒಳ್ಳೆ ಜನ ಅವರು. ಹೌದೌದು, ಶ್ರೀ ವಿನಾಯಕ ಸ್ಟೋರ್ಸ್. ಅಂತ ಪ್ರಮೋಷನ್ಗೆ 500 ರೂಪಾಯಿ ತಗೋಬಹುದು. ಪ್ರಮೋಷನ್ ದುಡ್ಡು ತಕ್ವೆ ಕೇಳ್ಕ ಮಾಡ್ಕೊಂಡು ನನ್ನ ಪ್ರಮೋಷನ್ 40 ರೂಪಾಯಿ ಕೊಟ್ಟ ಕೊಕೊಕೋಲಾ ಕೊಡ್ತಾ ಇದ್ದ. ಮತ್ತೆ ಸಮಾಚಾರ ಗೈಸ್, ನಾ ಹೇಳ್ದನಲ್ಲ, ಈ ಗಾಡಿ ಒಂದು ಅದ್ಭುತದ ಸಂಗತಿ. ಎಂತಕಂದ್ರೆ ನಿತ್ತಲು ಆರ್ನಾತಿಲ್ಲ, ಬ್ಯಾಟ್ರಿ ಖಾಲಿ ಅದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಡಪ್ಪ. ನಿತ್ತಲು ಆರ್ನಾತಿಲ್ಲ, ಎಂತಕಂದ್ರೆ ಬ್ಯಾಟ್ರಿ ಖಾಲಿ ಅನ್ಕೊಂಡ. ಅಷ್ಟು ಒಳ್ಳೆ ಗಾಡಿ, ಅದ್ಭುತವಾದ ಚೇಂಜ್ ಉಳಿಲ್ಲ, ಚೇಂಜ್ ಕೊಡ್ತೀನಿ ನಿಂಗೆ. ಒಡೆಜರ ಗುಂಬಾಜಿ ಲೆಕ್ಕಟ ಕೋಟ ಸಾವಿರಮ್ಮ ಮನೆ. ನಾವು ಕೊಟ್ಟದ್ದ ಕೇಕ್ ಆ ನಮ್ನಿ 6-7 ಗಿಫ್ಟಿಗೆ ಈ ಅನ್ನ ಕುಚ್ಚಕ್ಕೆ ಬೆಳ್ತಕ್ಕೆ ಅನ್ನ 40 ರೂಪಾಯಿ ಕೊಕೊಕೋಲಾ. 40 ರೂಪಾಯಿ ಕೊಕೊಕೋಲಕ್ಕೆ ನಂಗೆ ಒಬ್ನೇ 35 ರೂಪಾಯಿ. ನಮ್ಮ 35 ರೂಪಾಯಿ 5 ರೂಪಾಯಿ ಇಟ್ಯಾ? 5 ರೂಪಾಯಿ ಕೊತ್ಕೊಂಡಿದೆ, 5 ರೂಪಾಯಿ ಕೊತ್ಕೊಂಡಿಲ್ಲ, 35 ರೂಪಾಯಿ 5 ರೂಪಾಯಿ ತಗೊಂಡಿದ್ದ ಕಳ್ಳ. ಈಗ ನಮ್ಗೆ ಗೊತ್ತಿಲ್ಲದೆ 5 ರೂಪಾಯಿ ತಗೋ.
ಸಮ ಕೊಟ್ಟು ಕಳಿಸ್ತೀವಿ 500 ಎಂತ ಆಯ್ತಾ ನಂಗೆ ಮೆಟ್ಟೆ ಹೊಡಿತಿ ಅಂತ 5 ರೂಪಾಯಿ ಕಮಿಷನ್ ಇಟ್ಕೊಂಡ ಈಗ ಅಂತದ ಐಸ್ ಕಂಡ್ರಲ್ಲ 40 ರೂಪಾಯಿ 35 ರೂಪಾಯಿ ಜ್ಯೂಸಿಗೆ 40 ರೂಪಾಯಿ ತಗೊಂಡಿರ ಗಂಡಿನ ಕಳ್ಸಿ ಕೇಳ್ರೆ ಅಂತ ಕಮಿಷನ್ ಕಮಿಷನ್ ಅಂದಿರ ಇದನ್ನ ಯಾರಿಗೆ ಕಂಪ್ಲೇಂಟ್ ಮಾಡ್ಲಕ್ಕೆ ಹೇಳಿ ಬೇಕಾದ್ರೆ ಟೈರ್ ಗೇರ್ನೆಲ್ಲ ಹಿಡ್ದು ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ನನ್ನ ಫ್ರೆಂಡ್ ಒಬ್ಬ ಲಾಯರ್ ಇದ್ದಾಳ ಅವಳನ್ನ ಹಿಡಿದು ಕೇಸ್ ಮಾಡೋ ಇದು ಹ್ಯಾಂಗು ಮನೆಗೆ ಹೋಗ್ಕೊಂಡಿದ್ದಾಳೆ ಈಗ ಮನೆಗೆ ಹೋಗ್ಕೊಂಡಿದ್ದಾಳೆ ಅವಳಿಗೆ ಹಿಡಿದು ಕೇಸ್ ಮಾಡೋ ಅವಳನ್ನ ಹಿಡಿದು ಯಾವ್ದೋ ಒಂದು ನೀವು ಒಂಚೂರು ಸರಿ ಮಾಡ್ಕೊಳ್ಳಿ ಕಾಂಪನ್ಸೇಷನ್ ನಮ್ಗೆ 2 ಲಕ್ಷ ಕೊಡಿ ಅಂಬ, ಇಲ್ಲಾಂದ್ರೆ ಅಂತ ಕೊಡುಕಾಚಿ ಇಲ್ಲ ಅಂದ್ರೆ ಅವಳ ಮೇಲೆ ಕೇಸ್ ಮಾಡೋ. ಹ್ಯಾಪಿ ಬರ್ಡೇ ಪಚ್ಚು ಸಚ್ಚು ಮಾರ ಕೇಕ್ ಹಿಡ್ಕ ಮಾಡ್ಕೇನ ಎಂತದೆ ಮದುವೆ ಒಂದೀಗ ಒಂದು ಪ್ರಾಮಿಸ್ ಮಾಡೋದು ಈಗ ನಾವು ವಾನಿತ್ತಾ ಗಾಯ್ಸ್ ಈಗ ಹೇಳ ಜಿಮ್ಮಿ ಹಬ್ಬ ಇದು ಲಾರ್ಜ್ ಕೇಕ್ ಗಾಯ್ಸ್, ಇದು ಇನ್ ತಿಂತಿಲ್ಲ ಕೇಕ್. ಮತ್ತೆ ಎಂತ ಹಿಂಗೆ ಹೇಳಿ ಶುರು ಮಾಡಿ 2 ಮಳೆಗಾಲ ಕಲಿತು 2 ಮಳೆಗಾಲ ಆಯ್ತು, ಇಬ್ರು ಬಾಯಿ ತೋದಲ್ತಿತ್ತಪ್ಪ ರಾತ್ರಿ ಇಲ್ಲ ಹಂಗಿದಲ್ಲ ಅಂತ ಇಲ್ಲ. ಎಂತ ನವೀನ ಪಕ್ಕ ಫುಲ್ ಜುಲೈ 15ರಿಂದ ಪ್ರಾಂಪ್ಟ್ ಆಗಿ ಜಿಮ್ಮಿ ಹೋಗ್ತಾ ಇದ್ದೀವಿ. ನಮ್ಮ ಗೆಳೆಯನಿಗೆ 23ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗಿಫ್ಟ್ ಎಲ್ಲ ಆಲ್ರೆಡಿ ಕೊಟ್ಟಾಯ್ತು, ಜಸ್ಟ್ ಕೇಕ್ ತಿನ್ಸಿದಿರಿ. ಇನ್ನಾದರೂ ಒಳ್ಳೆ ಬುದ್ಧಿ ಕಲಿತು ಏನೋ ಒಂದು ಮಾಡು ಜೀವನದಲ್ಲಿ. ನಂಗೆ ಕೊಡ ಮತ್ತೆ ಇನ್ನೊಂದೆಂತ ಗೊತ್ತಾ, ಇವರಿಬ್ರ ಒಂದು ಕಾಮನ್ ಇತ್ತ ಎಂತಂದ್ರೆ ಇಬ್ರು ಓವರ್ ಸೈಜ್ ಹಂಗೆ ಏಕಂತಾರ ಆರು ಇಬ್ರು ಹೊಟ್ಟಿಗೆ ಪಟ್ಟ ಏನ ಇಬ್ರು ಪಟ್ಟ ಪಾಡ ಉಸಿರು ಕಟ್ಕಂತ. ಯಾರು ಬರ್ಡೇ ಇಲ್ಲದೆ ಇರಲಿ, ಬರ್ಡೇ ಇಲ್ದಿರ ಕೇಕ್ ಕಟ್ ಮಾಡೋದಿಲ್ಲ. ನೆಕ್ ಬೇಡ ಮಾರಸಿ ವಿಡಿಯೋ ಇದೆಲ್ಲ ಹಾಕಿ ನೆಕ್ಕದ ಬೇವರ್ಸಿ ಗೈಸ್ ಎಂತ ಹೋಯ್ತಾ, ಯಾರು ಬರ್ಡೇ ಇರಲಿ ಇಲ್ಲದೆ ಇರಲಿ ಕೇಕ್ ಕಟ್ ಮಾಡಲಿ, ಕೇಕ್ ಕಟ್ ಮಾಡದೇ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳೋಗಿತ್ತ. ಈಗಷ್ಟೇ ಹೇಳ್ತಿದ್ದೀರಾ ಇದು ಲಾಸ್ಟ್ ಕೇಕ್ ಅನ್ಕೊಂಡು ಹಂಗನ್ಕ ಅರ್ಧ ಕೇಕ್ ಖಾಲಿ ಮಾಡಿಬಿಟ್ರಿ. ಲಾಸ್ಟ್ ಕೇಕ್ ಇದನ್ನೊಂದು ಖಾಲಿ ಮಾಡಿ ಇನ್ನು ತಿಂತಿಲ್ಲ. ಗಾಯ್ಸ್ ಈ ಫ್ರೆಂಡ್ಶಿಪ್ ಹಿಂಗೆ ಇರಲಿ, ಎಲ್ಲರೂ ನಗ್ತಾ ಇರಿ, ಎಲ್ಲರೂ ನಗಿಸ್ತೀರಿ. 2 ಮಾತು ಮಾತು ಬರ್ತಿಲ್ಲ, ಇನ್ನು ಆಯ್ತು ನಂಗೆ ತಿಂದಲ್ಲ ಪಾರ್ಟಿ, ಇನ್ ಮಾತು ಬರ್ತಿಲ್ಲ. ಗಾಯ್ಸ್ ನೆಕ್ಸ್ಟ್ ಲಾಗ್ ಸಿಕ್ಕುವ ಬರೋ ವರ್ಷ, ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್ಸ್ ಆನ್ ಕ್ಯಾಮ್ ಇನ್ನೊಂದು ಬರ್ಡೇ ಯಾವ್ದು ಕಂಟೆಂಟ್ ನಮ್ಗೆ ಸಿಕ್ಕುದಿಲ್ಲ. ಬಾಯ್ಸ್ ಆನ್ ಕ್ಯಾಮ್, ಕ್ಯಾಮರಾಮ್ಯಾನ್ ಅಣ್ಣಪ್ಪನ ಜೊತೆ TV9 ಬೆಂಗಳೂರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.